Good morning. Today I will explain the concepts of fancy imagination created by S.T. Coleridge, a famous romantic poet. So his views of poetry are written in his autobiographical discourse, the Biographia Literaria, and it is published in 1817. The content in the Biographia Literaria is long and it is loosely structured, but it also contains some autobiographical elements. There are other issues also, including politics, religion, social values, and human identity in this book. But as literature students, we have taken only the poetic views and literary terms and concepts from this work. Now, he derives three important elements for a poet, which is the characteristic of a poet. According to Wordsworth, a poet contains two important characteristics within his perception. The first is imagination, the second is fancy. ಸೊ ನಮಗೆ ಗೊತ್ತಿರುವ ರೀತಿಯಲ್ಲಿ ಕಾಲ್ರಿಡ್ಜನ ಕಾವ್ಯದ ಬಗೆಗಿನ ಅಭಿಪ್ರಾಯಗಳು ಬಯೋಗ್ರಫಿಯಾ ಲಿಟ್ರರಿಯಾ ಅನ್ನುವಂಥ ಪುಸ್ತಕದಿಂದ ಹೊರಗೆ ಬಂದಿದೆ. ಆ ಪುಸ್ತಕ 1817ರಲ್ಲಿ ರಚಿತವಾಗಿರುವುದಾಗಿದೆ. ಇದರಲ್ಲಿ ಸೀಮಿತವಾದ ನಿಶ್ಚಿತವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದರ ಜೊತೆಗೆ ಹಲವಾರು ವಿಷಯಗಳನ್ನು ಕೂಡ ಕಾಲ್ರಿಡ್ಜ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದರೆ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವು ಬರೀ ಅವನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚರ್ಚೆಗಳನ್ನು ಮಾತ್ರ ಇದರಲ್ಲಿ ಓದ್ತಾ ಇದ್ದೀವಿ. ಸೊ ಒಬ್ಬ ಕವಿಯ ಮನಸ್ಸನ್ನು ಅಥವಾ ಕವಿಯ ಅಭಿವ್ಯಕ್ತಿಯನ್ನು ಕಾಲ್ರಿಡ್ಜ್ ಎರಡು ರೀತಿಯ ಲಕ್ಷಣಗಳಿವೆ ಕವಿಯ ಅಭಿವ್ಯಕ್ತಿ ಆಗಲಿಕ್ಕೆ ಮುಂಚೆ ಎಂದು ಗುರುತಿಸ್ತಾನೆ. ಎರಡು ಲಕ್ಷಣಗಳು ಯಾವುದು ಅಂತಂದರೆ ಫ್ಯಾನ್ಸಿ ಅಂತ ಒಂದು, ಇನ್ನೊಂದು ಇಮ್ಯಾಜಿನೇಷನ್ ಅಂತ. ಸೊ ಫ್ಯಾನ್ಸಿ ಅಂದರೆ ಯಾವ ರೀತಿಯ ಪರಿಭಾಷೆಯನ್ನು ಕೊಡ್ತಾನೆ, ಇಮ್ಯಾಜಿನೇಷನ್ ಅಂದರೆ ಯಾವ ರೀತಿಯ ಪರಿಭಾಷೆಯನ್ನು ಕೊಡ್ತಾನೆ ಅಂತ ನಾವೀಗ ತಿಳ್ಕೋಬೇಕಾಗಿದೆ. ನಾವು as human beings, all of us perceive the objects around us through our senses, and we derive meaning out of those objects and perceptions. ಎಲ್ಲ ಸಾಧಾರಣ ಮನುಷ್ಯರು ಕೂಡ ತಮ್ಮ ಹೊರ ಪ್ರಪಂಚದ ವಸ್ತುಗಳನ್ನು ತಮ್ಮ ಪಂಚೇಂದ್ರಿಯಗಳಿಂದ ಗ್ರಹಿಸಿ ಅದಕ್ಕೆ ಆಮೇಲೆ ಅರ್ಥಗಳನ್ನು ಕೊಟ್ಕೋತಾರೆ. ತಮ್ಮ ಸುತ್ತ ಇರುವಂಥ ಬೆಂಚು, ಹಾಸುಕಲ್ಲು ಅಥವಾ ಬೋರ್ಡು, ಬೆಂಚು, ಟೇಬಲ್ಲು ಮತ್ತು ಜನರು, ಅವರ ವೇಷಭೂಷಣಗಳು, ಇದರೆಲ್ಲದರ ಆಧಾರವನ್ನು ಫಸ್ಟು ಗ್ರಹಿಸ್ತಾರೆ ಕಣ್ಣಿನ ಮೂಲಕ, ಅದನ್ನು ತಮ್ಮ ಅನುಭವದ ಮೂಲಕ, ಭಾವನೆಗಳ ಮೂಲಕ ಮತ್ತು ಏನು ಶಬ್ದಗಳನ್ನು ಕೇಳಿಸ್ಕೊತಾರೆ, ಏನು ವಾಸನೆಯನ್ನು ಗ್ರಹಿಸ್ತಾರೆ, ಇವೆಲ್ಲದನ್ನೂ ಗ್ರಹಿಕೆ ಮಾಡಿಕೊಂಡು ಆ ನಂತರದಲ್ಲಿ ಅರ್ಥಗಳನ್ನು ಗ್ರಹಿಸ್ಕೊಳ್ತಾರೆ. ಸೊ ಒಂದು ಕವಿಯಾದವನು ಕೂಡ ಇದೇ ಪ್ರಾಸೆಸ್ಸಿಂದಾನೇ ಶುರುವಾಗ್ತಾನೆ. he starts to work on the objects around his ಎನ್ವಿರಾನ್ಮೆಂಟ್. ಅವನ ಸುತ್ತ ಇರುವಂಥ ಎಕ್ಸ್ಟರ್ನಲ್ ಆಬ್ಜೆಕ್ಟ್ನ ಮುಖಾಂತರ ಕವಿ ಗ್ರಹಿಕೆ ಮಾಡಿಕೊಂಡು ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಾಧಾರಣ ಮನುಷ್ಯರು ಗ್ರಹಿಕೆಗೆ ಮಾತ್ರ ಸೀಮಿತ ಮಾಡಿದರೆ ಆ ಗ್ರಹಿಕೆಯನ್ನು ಮುಂದುವರಿದ ಭಾಗಕ್ಕೆ ತಗೊಂಡು ಹೋಗಿ ಆ ಗ್ರಹಿಕೆಯನ್ನೇ ಒಂದು ರಾ ಮೆಟೀರಿಯಲ್ ಆಗಿ, ಕಚ್ಚಾ ವಸ್ತುವಾಗಿ ಮಾಡಿಕೊಂಡು ಆ ವಸ್ತುಗಳಿಗೆ ಹೊಸ ಅರ್ಥಗಳನ್ನು ಕಲ್ಪಿಸುವುದಾಗಲಿ, ಹೊಸ ಅರ್ಥಗಳನ್ನು ಸೇರಿಸುವುದಾಗಲಿ, ಹೊಸ ಅನ್ವರ್ಥಗಳನ್ನು ಸೇರಿಸುವುದಾಗಲಿ ಅಥವಾ ಒಂದು ಪರಿವರ್ತನೆಯನ್ನು ಮಾಡುವುದಾಗಲಿ ಆ ಸುತ್ತಮುತ್ತ ಇರುವಂಥ ವಸ್ತುಗಳಿಗೆ ಮಾಡಿಕೊಂಡು ಅದನ್ನು ಪದರೂಪದಲ್ಲಿ ಗ್ರಹಿಸ್ತಾನೆ. ಈ ಕ್ವಾಲಿಟಿಯನ್ನು ಕಾಲ್ರಿಡ್ಜ್ ಇಮ್ಯಾಜಿನೇಷನ್ ಎಂದು ಕರೀತಾನೆ. ಸೊ ಇದರಲ್ಲಿ ಎರಡು ಅಂತ ಅವನು ಗುರುತಿಸಿದ್ದಾನೆ. ಸಾಧಾರಣ ಮನುಷ್ಯರು ಮಾಡುವಂಥ ಗ್ರಹಿಕೆ, ಪ್ರೈಮರಿ ತಮ್ಮ ಸುತ್ತಮುತ್ತ ಇರುವ ವಸ್ತುಗಳನ್ನು ಹೇಗಿದೆಯೋ ಹಾಗೆ ತಮ್ಮ ಪಂಚೇಂದ್ರಿಯಗಳ ಮೂಲಕ ಗ್ರಹಿಸಿ ಅರ್ಥ ಮಾಡ್ಕೊಳ್ಳುವುದನ್ನು ಪ್ರೈಮರಿ ಇಮ್ಯಾಜಿನೇಷನ್ ಅಥವಾ ಸಾಮಾನ್ಯ ಕಲ್ಪನೆ ಎಂದು ಕರೆದರೆ, ಆ ವಸ್ತುಗಳನ್ನು ನಂತರ ಅವುಗಳ ಮೇಲೆ ಆ ವಸ್ತುಗಳನ್ನೇ ಮನಸ್ಸಿನ ಗ್ರಹಿಕೆಯಲ್ಲಿರುವ ವಸ್ತುಗಳನ್ನೇ ಕಚ್ಚಾ ವಸ್ತುಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ಹೊಸ ಆದರ್ಶವಾಗಿ ಬಿಂಬಿಸಿದರೆ, ಹೊಸ ಜೋಡಣೆಯನ್ನು ಮಾಡಿದರೆ, ಹೊಸ
ಸಮ್ಮಿಲನವನ್ನು ಮಾಡಿದರೆ ಅದನ್ನು ನಾವು ಸೆಕೆಂಡ್ರಿ ಇಮ್ಯಾಜಿನೇಷನ್ ಎಂದು ಕರಿತೀವಿ. ಆಮೇಲೆ ಯಾವಾಗಲೂ ಈ ಪ್ರೈಮರಿ ಇಮ್ಯಾಜಿನೇಷನ್ ಆದಮೇಲೇ ಸೆಕೆಂಡ್ರಿ ಇಮ್ಯಾಜಿನೇಷನ್ ಆಗಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಸೆಕೆಂಡ್ರಿ ಇಮ್ಯಾಜಿನೇಷನ್ ಕಮ್ಸ್ ಆಫ್ಟರ್ ಪ್ರೈಮರಿ ಇಮ್ಯಾಜಿನೇಷನ್ ಆ್ಯಂಡ್ ಸೆಕೆಂಡ್ರಿ ಇಮ್ಯಾಜಿನೇಷನ್ ವರ್ಕ್ಸ್ ಆನ್ ದಿ ಪ್ರೈಮರಿ ಇಮ್ಯಾಜಿನೇಷನ್ ಆ್ಯಂಡ್ ಪ್ರೈಮರಿ ಇಮ್ಯಾಜಿನೇಷನ್ ಇಸ್ ದ ಸೋರ್ಸ್ ಆಫ್ ಸೆಕೆಂಡ್ರಿ ಇಮ್ಯಾಜಿನೇಷನ್. ಪ್ರೈಮರಿ ಇಮ್ಯಾಜಿನೇಷನ್ನೇ ಸೆಕೆಂಡ್ರಿ ಇಮ್ಯಾಜಿನೇಷನ್ ಅಥವಾ ಕವಿಗೆ ಏನು ಸಂಬಂಧಪಟ್ಟಿರುವಂಥ ಗ್ರಹಿಕೆ ಇದೆಯಲ್ಲ ಅದರ ಮುಂದುವರೆದ ಭಾಗವಾಗಿರುತ್ತೆ. ಸೊ ಪ್ರೈಮರಿ ಇಮ್ಯಾಜಿನೇಷನ್ ಇಲ್ಲದೆ ಸೆಕೆಂಡ್ರಿ ಇಮ್ಯಾಜಿನೇಷನ್ ಇರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಕಾಲ್ರಿಡ್ಜ್ನ ವಾದ ಆಗಿದೆ. ಆಮೇಲೆ ಕಾಲ್ರಿಡ್ಜ್ ಏನು ಸೆಕೆಂಡ್ರಿ ಇಮ್ಯಾಜಿನೇಷನನ್ನು ಕರೀತಾನೆ ಅಂದರೆ ಇಟ್ ಈಸ್ ಮ್ಯಾಜಿಕಲ್ ಕ್ವಾಲಿಟಿ, ಮಿಸ್ಟಿಕಲ್ ಕ್ವಾಲಿಟಿ. ಮ್ಯಾಜಿಕ್ ಅಂದರೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ವರ್ತಿಸುತ್ತೆ, ಒಂದು ಆಧ್ಯಾತ್ಮ ಪ್ರಪಂಚವನ್ನು ತೆಗೆದಿಡುತ್ತೆ, ಅಲೌಕಿಕವಾದ ರಹಸ್ಯವಾದ ಪ್ರಪಂಚವನ್ನು ತೆಗೆದಿಡುತ್ತೆ ಈ ಸೆಕೆಂಡ್ರಿ ಇಮ್ಯಾಜಿನೇಷನ್ನು. ಅದು ಮನುಷ್ಯನ ಮನಸ್ಸಿನ ಭಾವನೆಗಳು, ಬುದ್ಧಿಮತ್ತೆ, ಗ್ರಹಿಕೆ ಮತ್ತು ಆತ್ಮದ ಶಕ್ತಿ ಎಲ್ಲವನ್ನೂ ಸಮ್ಮಿಳಿತಗೊಳಿಸುವಂಥ ಶಕ್ತಿಯನ್ನು ಈ ಸೆಕೆಂಡ್ರಿ ಇಮ್ಯಾಜಿನೇಷನ್ ಹೊಂದಿದೆ. ಇಟ್ ಕಂಬೈನ್ಸ್ ಆಂತರಿಕ ಬಾಹ್ಯ ವಸ್ತುಗಳನ್ನು ಸೇರಿಸಿ ವ್ಯಕ್ತಿಗತ ಮತ್ತು ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಸೇರಿಸಿ ಹೊಸದೊಂದು ಅರ್ಥವನ್ನು ತಂದುಕೊಡುವ ಶಕ್ತಿ ಈ ಸೆಕೆಂಡ್ರಿ ಇಮ್ಯಾಜಿನೇಷನ್ಗಿರುತ್ತೆ ಎಂದು ಕಾಲ್ರಿಡ್ಜರು ಅಭಿಪ್ರಾಯ ಪಡ್ತಾರೆ. ಆ್ಯಂಡ್ ಸೆಕೆಂಡ್ರಿ ಇಮ್ಯಾಜಿನೇಷನ್ ಇಸ್ ಕಾಮನ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೆಕೆಂಡ್ರಿ ಇಮ್ಯಾಜಿನೇಷನ್ನು ಎಲ್ಲ ಮನುಷ್ಯರಿಗೂ ಸಾಮಾನ್ಯವಾದ್ದಾಗಿರುತ್ತೆ. ಆದರೆ ಸೆಕೆಂಡ್ರಿ ಇಮ್ಯಾಜಿನೇಷನ್ ಮಾತ್ರ ಒಬ್ಬ ಕಲಾಕಾರ, ಕವಿ, ಒಬ್ಬ ಚಿತ್ರಕಾರ ಇವನಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಕಾಲ್ರಿಡ್ಜ್ ಅಭಿಪ್ರಾಯ ಪಡ್ತಾರೆ. ದೆನ್ ಹಿ ಟಾಕ್ಸ್ ಅಬೌಟ್ ಕ್ವಾಲಿಟಿ ಕಾಲ್ಡ್ ಫ್ಯಾನ್ಸಿ. ಫ್ಯಾನ್ಸಿಯ ಬಗ್ಗೆ ಕೂಡ ಕವಿ ಮಾತಾಡ್ತಾರೆ. ಇಟ್ ಈಸ್ ಅ ಪ್ರಾಸೆಸ್ ಆಫ್ ಬ್ರಿಂಗಿಂಗ್ ಟುಗೆದರ್ ಇಮೇಜಸ್ ಡಿಸ್ಸಿಮಿಲರ್ ಇನ್ ದ ಮೇನ್ ಬೈ ಸೋರ್ಸ್. ಅಂದರೆ ಪ್ರೈಮರಿ ಇಮ್ಯಾಜಿನೇಷನಲ್ಲಿ ವಿ ಪರ್ಸೀವ್ ದ ಥಿಂಗ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ನಾವು ಸುತ್ತಮುತ್ತ ಥ್ರೂ ಅವರ್ ಸೆನ್ಸಸ್, ನಮ್ಮ ಪಂಚಭೂತಗಳಿಂದ ನಾವು ಹೊರ ಪ್ರಪಂಚವನ್ನು ಗ್ರಹಿಕೆ ಮಾಡಿಟ್ಕೊಳ್ತೀವಲ್ಲ, ಅವು ಯಾವ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಜೋಡಣೆ ಮಾಡ್ಕೊಂಡಿರಲ್ಲ. ಅವುಗಳನ್ನೆಲ್ಲ ಹೊಂದಾಣಿಕೆ ಮಾಡಿಟ್ಕೊಂಡು ಅವುಗಳನ್ನು ಸಂಗ್ರಹ ರೂಪದಲ್ಲಿ ತಲೆಯಲ್ಲಿ ಗ್ರಹಿಕೆಯಲ್ಲಿ ಒಂದು ಮೆಮೊರಿಯಾಗಿ, ಒಂದು ನೆನಪಾಗಿ, ಒಂದು ನೆನಪಿನ ಗಂಟಾಗಿ, ಮೂಟೆ ಆಗಿ ಕೂರಿಸಿಟ್ಟಿದ್ರೆ ಅದನ್ನು ನಾವು ಫ್ಯಾನ್ಸಿ ಎಂದು ಕರಿತೀವಿ. ಇಟ್ ಈಸ್ ದ ಪ್ರಾಸೆಸ್ ಆಫ್ ಬ್ರಿಂಗಿಂಗ್ ಟುಗೆದರ್ ಇಮ್ಯಾಜಿನೇಷನ್ ಡಿಸ್ಸಿಮಿಲರ್ ಇನ್ ದ ಮೇನ್ ಬೈ ಸೋರ್ಸ್. ಅಂದರೆ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇಲ್ಲದಿರುವ ವಸ್ತುಗಳನ್ನು ಒಂದು ರಾಶಿ ಮಾಡಿ ಹಾಕಿದರೆ, ಒಂದು ಸಂಗ್ರಹವನ್ನಾಗಿ ಮಾಡಿ ಹಾಕ್ತಾ ಇದ್ದರೆ ಅದನ್ನು ಫ್ಯಾನ್ಸಿ ಎಂದು ಕರಿತೀವಿ. ಸೊ ಕವಿ ಪ್ರೈಮರಿ ಇಮ್ಯಾಜಿನೇಷನನ್ನೇ ಕಚ್ಚಾ ವಸ್ತುವನ್ನಾಗಿ ಯೂಸ್ ಮಾಡಿಕೊಂಡು ಅದರ ಮೇಲೆ ಹೊಸ ಪ್ರಪಂಚವನ್ನು ಏನು ನಿರ್ಮಿಸ್ತಾನಲ್ಲ, ಆ ನಿರ್ಮಾಣ ಮಾಡಲಿಕ್ಕೆ ಮುಂಚೆ ಈ ಫ್ಯಾನ್ಸಿ ಒಂದು ಸಂಗ್ರಹ ಮಾಡಿ ಇಡಬೇಕು ಅದನ್ನು. ಇಲ್ಲಾಂದರೆ ಮರ್ತು ಹೋದರೆ ಅವನು ಯಾವ ಥರ ಅದನ್ನು ಉಪಯೋಗಿಸ್ತಾನೆ. ಈಗ ನೀವು ಎಲ್ಲೋ ಯಾವುದೋ ಕಾರ್ಯಕ್ರಮ ಸಮಾರಂಭಕ್ಕೆ ಹೋದ್ರಿ, ತುಂಬ ಸಂತೋಷ ಆಯಿತು, ನಿಮಗೆ ಹೊಸ ಹೊಸ ಊಟಗಳನ್ನು ಮಾಡಿದ್ರಿ, ರುಚಿಯಾದ ಆಹಾರವನ್ನು ತಗೊಂಡ್ರಿ, ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿದ್ರಿ, ಸುಂದರವಾದ ಹೂಗಳನ್ನು ನೋಡಿದ್ರಿ, ಸುಂದರವಾದ ಚಿತ್ರಗಳನ್ನು ನೋಡಿದ್ರಿ, ಹೊಸಬರ ಪರಿಚಯ ಆಯಿತು, ಇಷ್ಟೆಲ್ಲ ಆಯಿತು. ಇದು ಪ್ರೈಮರಿ ಇಮ್ಯಾಜಿನೇಷನ್. ಸೊ ಯು ಹ್ಯಾವ್ ಪರ್ಸೀವ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಥ್ರೂ ಯುವರ್ ಸೆನ್ಸ್ ಇಂಪ್ರೆಷನ್. ಇದೆಲ್ಲ ನೀವು ಮಾಡಿಕೊಂಡ್ರಿ, ಗ್ರಹಿಸ್ಕೊಂಡ್ರಿ. ಅದನ್ನು ಅಲ್ಲೇ ಬಿಟ್ಟು ಬಂದುಬಿಟ್ರೆ ಸಾಮಾನ್ಯ ಮನುಷ್ಯರಾದರು. ಅದನ್ನು ಅಲ್ಲೇ ಬಿಡದೆ ಅದನ್ನು ಸಂಗ್ರಹವಾಗಿ ಗ್ರಹಿಕೆಯಾಗಿ ತಲೆಯಲ್ಲೇ ಇಟ್ಕೊಂಡು ಅದರ ಮೇಲೆ ಆಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಸಂಗ್ರಹ ಮಾಡುವ ಪ್ರಕ್ರಿಯೆಯನ್ನು ಅವನು ಫ್ಯಾನ್ಸಿ ಎಂದು ಕರೀತಾನೆ. ಆಮೇಲೆ ಏನು ಹೇಳಿರ್ತಾನೆ ಅಂತಂದರೆ ಇಟ್ ಹ್ಯಾಸ್ ನೋ ಅದರ್ ಕೌಂಟರ್ ಪ್ಲೇ ವಿತ್ ಫಿಕ್ಸಿಟೀಸ್ ಆ್ಯಂಡ್ ಡೆಫಿನಿಟೀಸ್. ಅಂದರೆ ಹೀಗೇ ಇರಬೇಕು, ಹೀಗಿಷ್ಟೇ ಇರಬೇಕು ಅನ್ನುವಂಥ ಯಾವುದೇ ನಿಶ್ಚಿತವಾದ ರೂಪ ಈ ಫ್ಯಾನ್ಸಿಗೆ ಇರೋದಿಲ್ಲ. Fancy in Coleridge's eyes was employed for tasks that were passive and mechanical. So fancy ಕೂಡ ಸೆಕೆಂಡ್ರಿ ಇಮ್ಯಾಜಿನೇಷನ್ಗಿಂತ ಕೆಳಗಿದೆ. ಆದರೆ ಹೈಯೆಸ್ಟ್ ಕ್ವಾಲಿಟಿ ಒಬ್ಬ ಕವಿಗೆ ಇರುವಂಥದ್ದು ಯಾವುದು ಅಂದರೆ ಸೆಕೆಂಡ್ರಿ ಇಮ್ಯಾಜಿನೇಷನ್. ಅದನ್ನು ಅವನು ಯಾವುದರ ಮುಖಾಂತರ ತೊಗೊಂಡು ಬರ್ತಾನೆ, ಪ್ರೈಮರಿ ಇಮ್ಯಾಜಿನೇಷನ್ ನಂತರ ಫ್ಯಾನ್ಸಿಯಲ್ಲಿ ಸಂಗ್ರಹ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಯೂನಿಫೈ ಮಾಡೋದು, ಒಂದು ಫ್ಯೂಸ್ ಮಾಡೋದು, ಒಂದು ಅಲೌಕಿಕವಾದ ವಿಷಯಗಳನ್ನು, ಸಂಬಂಧಗಳನ್ನು ಸುತ್ತಮುತ್ತ ವಸ್ತುಗಳಿಗೆ ಹೊಂದಿಸಿ ಬರೆಯುವ ಕೆಲಸವನ್ನು ಮಾಡ್ತಾಯಿದ್ರೆ ಅದನ್ನು ನಾವು ಸೆಕೆಂಡ್ರಿ ಇಮ್ಯಾಜಿನೇಷನ್ ಅಂತ ಕರಿತೀವಿ. ಸೊ ಇಷ್ಟಕ್ಕೆ ನಿಮ್ಮ 3 ಕಾನ್ಸೆಪ್ಟ್ಸ್
ಸೆಕೆಂಡ್ರಿ ಇಮ್ಯಾಜಿನೇಷನ್, ಪ್ರೈಮರಿ ಇಮ್ಯಾಜಿನೇಷನ್, ಫ್ಯಾನ್ಸಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ನೀವು ಕಳಿಸ್ಬೋದು. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಬಿಟ್ಟು ನಾನು ಈ ವಿಡಿಯೋವನ್ನು ಸ್ಟಾಪ್